ನಮಸ್ಕಾರ ಸ್ನೇಹಿತರೆ, HK TV ಕನ್ನಡ ಚಾನಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ಇದೇ ಫೆಬ್ರವರಿ 15ನೇ ತಾರೀಕಿನಂದು ಮಹಾಶಿವರಾತ್ರಿ ಬಂದಿದೆ. ಈ ಶಕ್ತಿಶಾಲಿ ಶಿವರಾತ್ರಿಯ ಪ್ರಭಾವದಿಂದ ಈ 8 ರಾಶಿಯವರಿಗೆ ಗಜಕೇಸರಿ ಯೋಗ ಮತ್ತು ಸಿದ್ಧಿಯೋಗ ಪ್ರಾಪ್ತಿಯಾಗಲಿದೆ. ಹಣದ ಸುರಿಮಳೆ, ಅದೃಷ್ಟದ ಬಾಗಿಲು ಓಪನ್ ಆಗುವಂಥ ಸಮಯ ಬಂದಿದೆ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಏಕೆಂದರೆ ಫೆಬ್ರವರಿ 15ರ ಮಹಾಶಿವರಾತ್ರಿ ದಿನ ವರ್ಷಕ್ಕೊಮ್ಮೆ ಮಾತ್ರ ಬರುವುದು. ಅತಿ ಅಪರೂಪದ ಗಜಕೇಸರಿ ಯೋಗ, ಶಕ್ತಿಶಾಲಿ ಸಿದ್ಧಿಯೋಗ ಈ 8 ರಾಶಿಯವರಿಗೆ ಕೂಡಿ ಬರಲಿದೆ. ಈ 2 ಯೋಗಗಳು ಒಂದೇ ದಿನ ಸೇರಿ ಬರುತ್ತಿವೆ. ಈ ದಿನ ಶಿವನ ಕೃಪೆ ಸಿಕ್ಕರೆ ಬಡತನದಿಂದ ಶ್ರೀಮಂತಿಕೆ, ಸಾಲದಿಂದ ಮುಕ್ತಿ ಹೊಂದಬಹುದು. ಹಣಕಾಸಿನಲ್ಲಿ ಅಚ್ಚರಿಯ ಬೆಳವಣಿಗೆ ಖಚಿತ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಯಾವ 8 ರಾಶಿಯವರಿಗೆ ಹಣದ ಸುರಿಮಳೆ ಆಗಲಿದೆ ಅಂತ ನೋಡೋಣ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ. ಯಾಕೆಂದರೆ ನಾವು ಹಾಕುವ ಎಲ್ಲ ಜ್ಯೋತಿಷ ಮಾಹಿತಿಯನ್ನು ನೀವು ಮೊದಲು ನೋಡಬಹುದು. ಹಾಗೆಯೇ ಮಹಾಶಿವನ ಆಶೀರ್ವಾದ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ. ಸ್ನೇಹಿತರೆ, ಈ ಶಿವರಾತ್ರಿಯು ಫೆಬ್ರವರಿ 15ನೇ ತಾರೀಕಿನಂದು 2026ರಲ್ಲಿ ಶ್ರೀ ವಿಶ್ವ ವಸುನಾಮ ಸಂವತ್ಸರ, ಮಾಘ ಮಾಸ, ಶಿಶಿರ ಋತು, ಉತ್ತರಾಯಣ, ಕೃಷ್ಣ ಪಕ್ಷದಲ್ಲಿ ಭಾನುವಾರ ಬಂದಿರುವುದರಿಂದ ಈ ಮಹಾಶಿವರಾತ್ರಿಯನ್ನು ಅತ್ಯಂತ ಶಕ್ತಿಶಾಲಿ ಶಿವರಾತ್ರಿ ಅಂತ ಪರಿಗಣಿಸಲಾಗಿದೆ. ಸ್ನೇಹಿತರೆ, ಗಜಕೇಸರಿ ಯೋಗ ಎಂದರೆ ಏನು ಮತ್ತು ಸಿದ್ಧಿಯೋಗ ಎಂದರೇನು ಅಂತ ತಿಳ್ಕೊಳ್ಳೋಣ. ಗಜಕೇಸರಿ ಯೋಗ ಎಂದರೆ ಚಂದ್ರ ಮತ್ತು ಗುರು ಗ್ರಹಗಳು ಕೇಂದ್ರ ಸ್ಥಾನದಲ್ಲಿ ಸೇರಿದಾಗ ಗಜಕೇಸರಿ ಯೋಗ ಉಂಟಾಗುತ್ತದೆ. ಇದು ರಾಜಯೋಗ, ಕುಬೇರ ಯೋಗ, ಅದೃಷ್ಟ ಯೋಗ ಅಂತಲೇ ಪ್ರಸಿದ್ಧವಾಗಿದೆ. ಮತ್ತು ಸಿದ್ಧಿಯೋಗ ಎಂದರೆ ಸಿದ್ಧಿಯೋಗದಲ್ಲಿ ಮಾಡಿದ ಪೂಜೆ, ದಾನ, ಉಪಾಯ ಎಲ್ಲವೂ 100 ಪಟ್ಟು ಫಲ ಕೊಡುತ್ತವೆ ಎಂದು ಶಾಸ್ತ್ರ ಹೇಳುತ್ತದೆ. ಒಟ್ಟಿನಲ್ಲಿ ಈ 8 ರಾಶಿಯವರಿಗೆ ಈ 2 ಅದೃಷ್ಟ ಯೋಗದಿಂದ ಹಣದ ಸುರಿಮಳೆ ಆಗಲಿದೆ ಮತ್ತು ಮುಟ್ಟಿದ್ದೆಲ್ಲ ಚಿನ್ನ ಆಗಿ ಬಾಳು ಬಂಗಾರವಾಗುವಂಥ ಸಮಯ ಅಂದರೆ ತಪ್ಪಾಗುವುದಿಲ್ಲ. ಈ ಗಜಕೇಸರಿ ಯೋಗ ಮತ್ತು ಸಿದ್ಧಿಯೋಗದಿಂದ ಕೆಲವು ರಾಶಿಯವರಿಗೆ ಕಾಲಿಟ್ಟ ಕಡೆಯಲ್ಲೆಲ್ಲ ಯಶಸ್ಸನ್ನು ತಂದುಕೊಡಲಿದೆ. ಇನ್ನು ಕೆಲವು ರಾಶಿಯವರಿಗೆ ಅದೃಷ್ಟದ ಬಾಗಿಲು ಓಪನ್ ಆಗಲಿದೆ ಮತ್ತು ಕೆಲವು ರಾಶಿಯವರಿಗೆ ಹಣದ ಸುರಿಮಳೆಯೇ ಸುರಿಸಲಿದೆ. ಅವೆಲ್ಲ ಯಾವ ರಾಶಿಯವರಿಗೆ ಕೂಡಿ ಬರಲಿದೆ ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ನೋಡೋಣ ಬನ್ನಿ ಸ್ನೇಹಿತರೆ. ಸಿದ್ಧಿಯೋಗ ಮತ್ತು ಗಜಕೇಸರಿ ಯೋಗ ಒಂದೇ ಸಮಯದಲ್ಲಿ ಬಂದಿರುವುದರಿಂದ ಕೆಲವು ರಾಶಿಗಳೇ ಜೀವನದಲ್ಲಿ ಅಪರೂಪದ ಬದಲಾವಣೆ ತರಲಿದೆ. ಶಿವನ ಅನುಗ್ರಹದಿಂದ ಹಣ, ಗೌರವ, ಸ್ಥಿರತೆ ಎಲ್ಲವೂ ಒಟ್ಟಿಗೆ ದೊರೆಯುವ ಶಕ್ತಿಶಾಲಿ ದಿನ ಅಂದರೆ ತಪ್ಪಾಗುವುದಿಲ್ಲ. ಈ ಅದೃಷ್ಟ ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಈ ಮಹಾಶಿವರಾತ್ರಿ ಜೀವನದ ಟರ್ನಿಂಗ್ ಪಾಯಿಂಟ್ ಆಗಲಿದೆ. ಗಜಕೇಸರಿ ಯೋಗದ ಪ್ರಭಾವದಿಂದ ಹಣಕಾಸಿನ ಸಮಸ್ಯೆಗಳು ನಿಧಾನವಾಗಿ ದೂರವಾಗುತ್ತವೆ. ನೀವು ಬಹುದಿನಗಳಿಂದ ಶ್ರಮಪಟ್ಟ ಕೆಲಸಕ್ಕೆ ಈಗ ಫಲ ಸಿಗುವ ಸಮಯ ಅಂದರೆ ತಪ್ಪಾಗುವುದೇ ಇಲ್ಲ. ಉದ್ಯೋಗದಲ್ಲಿರುವವರಿಗೆ ಮೇಲಾಧಿಕಾರಿಗಳ ಮೆಚ್ಚುಗೆ, ಪ್ರೋತ್ಸಾಹ ಸಿಗುತ್ತದೆ ಮತ್ತು ಪದೋನ್ನತಿ ಅಥವಾ ಸಂಬಳ ಹೆಚ್ಚಳದ ಯೋಗ ಇದೆ. ವ್ಯಾಪಾರಿಗಳಿಗೆ ಅಚ್ಚರಿಯ ಲಾಭ, ಹೊಸ ಗ್ರಾಹಕರು, ನಿಂತಿದ್ದ ಹಣ ವಾಪಸ್ಸು ಬರಲಿದೆ. ಸಿದ್ಧಿಯೋಗದಿಂದ ನಿಮ್ಮ ಮಾತಿಗೆ ಬೆಲೆ ಹೆಚ್ಚಾಗುತ್ತದೆ. ಮೇಷರಾಶಿಯವರು ಶಿವರಾತ್ರಿ ದಿನ ಉಪವಾಸ ಮಾಡಿ ಓಂ ನಮಃ ಶಿವಾಯ ಜಪ ಮಾಡಿದರೆ ಕುಬೇರ ಕೃಪೆ ದೊರೆಯುತ್ತದೆ. ಕುಟುಂಬದಲ್ಲಿ ಸಂತೋಷ, ಸಾಲದ ಒತ್ತಡ ಕಡಿಮೆಯಾಗುವ ಲಕ್ಷಣಗಳು ಸ್ಪಷ್ಟವಾಗಿ ಗೋಚರಿಸುತ್ತದೆ. ಹಾಗೂ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಮಹಾಶಿವರಾತ್ರಿ ದಿನ ಧನಯೋಗದ ಬಾಗಿಲು ತೆರೆಯುತ್ತದೆ. ಗಜಕೇಸರಿ ಯೋಗದಿಂದ ನಿಮ್ಮ ಜೀವನದಲ್ಲಿ ಸ್ಥಿರತೆ ಬರುತ್ತದೆ. ಹಣ ಉಳಿಯದ ಸಮಸ್ಯೆ ಇದ್ದರೆ ಅದು ಈಗ ನಿಯಂತ್ರಣಕ್ಕೆ ಬರುತ್ತದೆ. ಹೂಡಿಕೆ, ಆಸ್ತಿ, ಭೂಮಿ ಸಂಬಂಧಿಸಿದ ವಿಚಾರಗಳಲ್ಲಿ ಲಾಭದ ಸೂಚನೆ ಕಂಡುಬರುತ್ತದೆ. ಸಿದ್ಧಿಯೋಗದ ಕಾರಣ ನಿಮ್ಮ ಕನಸುಗಳು ಒಂದೊಂದಾಗಿ ನನಸಾಗುತ್ತವೆ. ನೀವು ಏನು ಆಸೆ ಇಟ್ಕೊಂಡಿದ್ದೀರಾ ಅದೆಲ್ಲ ನೆರವೇರುವಂಥ ಸಮಯ ಅಂದರೆ ತಪ್ಪಾಗುವುದೇ ಇಲ್ಲ. ಉದ್ಯೋಗ ಬದಲಾವಣೆ ಯೋಚಿಸುತ್ತಿದ್ದರೆ ಇದು ಸೂಕ್ತ ಸಮಯ. ನೀವು ಯಾವುದಾದ್ರೂ ಕೆಲಸ ಹುಡುಕಬೇಕು ಅಥವಾ ಬೇರೆ ಕೆಲಸ ನೋಡಬೇಕಂದ್ರೆ ಇದು ಒಳ್ಳೆಯ ಸಮಯ ಅಂತಲೇ ಹೇಳಬಹುದು. ಶಿವನಿಗೆ ಹಾಲು, ಬಿಲ್ವಪತ್ರೆ ಅರ್ಪಿಸಿದರೆ ಹಣದ ಹರಿವು ನಿರಂತರವಾಗುತ್ತದೆ. ಕುಟುಂಬದಲ್ಲಿ ಶುಭ ಸುದ್ದಿ, ಮಕ್ಕಳ ಪ್ರಗತಿ ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ಒಟ್ಟಿನಲ್ಲಿ ಈ ಮಹಾಶಿವರಾತ್ರಿ ವೃಷಭ ರಾಶಿಯವರಿಗೆ ಅದೃಷ್ಟವನ್ನು ತಂದುಕೊಡಲಿದೆ. ಮತ್ತು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ಶಿವರಾತ್ರಿ ಅದೃಷ್ಟದ ಬೃಹತ್ ಬಾಗಿಲು ತೆರೆದುಕೊಳ್ಳುತ್ತದೆ. ಗಜಕೇಸರಿ ಯೋಗದಿಂದ ಬುದ್ಧಿ, ಮಾತು, ನಿರ್ಣಯ ಶಕ್ತಿ ಹೆಚ್ಚಾಗುತ್ತದೆ. ಇದರಿಂದ ವ್ಯಾಪಾರ, ಮೀಡಿಯಾ, ಬರವಣಿಗೆ, ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ಭರ್ಜರಿ ಲಾಭ ಕಾಣುವಿರಿ. ಸಿದ್ಧಿಯೋಗ ನಿಮ್ಮ ಪ್ರಯತ್ನಗಳಿಗೆ ತಕ್ಷಣ ಫಲ ನೀಡುತ್ತದೆ. ಹಳೆಯ ಸಾಲ ತೀರಿಸುವ ಅವಕಾಶ, ಅಕಸ್ಮಾತ್ ಹಣದ ಲಭಿಸುವ ಸಾಧ್ಯತೆ ಇದೆ. ಅಂದರೆ ನೀವು ಮಾಡುವಂಥ ಕೆಲಸ ಕಾರ್ಯಗಳಿಗೆ ಆಕಸ್ಮಿಕವಾಗಿ ಹಣ ಸಿಗುವಂಥ ಭಾಗ್ಯ ಕೂಡ ಒಲಿದು ಬರಲಿದೆ.
ಶಿವರಾತ್ರಿ ರಾತ್ರಿ ಜಾಗರಣೆ ಮಾಡಿ ಶಿವಲಿಂಗಕ್ಕೆ ದೀಪ ಹಚ್ಚಿದರೆ ಜೀವನದಲ್ಲಿ ಹಣದ ಕೊರತೆ ಇಲ್ಲದಂತೆ ಆಗುತ್ತದೆ, ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತದೆ. ಒಟ್ಟಿನಲ್ಲಿ ಈ ಶಿವರಾತ್ರಿ ಅದೃಷ್ಟದ ಬಾಗಿಲು ಮಿಥುನ ರಾಶಿಯವರಿಗೆ ತೆರೆಯಲಿದೆ. ಹಾಗೂ ಸಿಂಹರಾಶಿಯವರಿಗೆ ಮಹಾಶಿವರಾತ್ರಿ ರಾಜಯೋಗದಂತೆ ಕೆಲಸ ಮಾಡುತ್ತದೆ. ಗಜಕೇಸರಿ ಯೋಗದಿಂದ ನಾಯಕತ್ವ ಗುಣ ಹೊರಹೊಮ್ಮುತ್ತದೆ. ಉದ್ಯೋಗದಲ್ಲಿ ದೊಡ್ಡ ಜವಾಬ್ದಾರಿ, ಅಧಿಕಾರ, ಮಾನ್ಯತೆ ಸಿಗುತ್ತದೆ. ವ್ಯಾಪಾರಿಗಳಿಗೆ ಸರ್ಕಾರ ಅಥವಾ ದೊಡ್ಡ ಸಂಸ್ಥೆಗಳ ಜೊತೆ ಒಪ್ಪಂದ ಆಗುವ ಸಾಧ್ಯತೆ ಇದೆ. ಸಿದ್ಧಿಯೋಗದ ಪ್ರಭಾವದಿಂದ ನೀವು ಕೈ ಹಾಕಿದ ಕೆಲಸದಲ್ಲಿ ಯಶಸ್ವಿ ಖಂಡಿತವಾಗಿ ಸಿಗುತ್ತದೆ. ಒಟ್ಟಿನಲ್ಲಿ ಖಚಿತ ಅಂತಲೇ ಹೇಳಬಹುದು. ಶಿವನ ಅನುಗ್ರಹದಿಂದ ಹಣದ ಅರಿವು ವೇಗವಾಗಿ ಹೆಚ್ಚಾಗುತ್ತದೆ. ಸಿಂಹರಾಶಿಯವರು ಈ ಮಹಾಶಿವರಾತ್ರಿ ದಿನ ಬಿಲ್ವಪತ್ರೆ ಮೇಲೆ ನಿಮ್ಮ ಹೆಸರು ಬರೆಯಿಸಿ ಶಿವನಿಗೆ ಅರ್ಪಿಸಿದರೆ ಅಪಾರ ಲಾಭ ಸಿಗುವುದು ಖಚಿತ. ಹಾಗೂ ಕನ್ಯಾ ರಾಶಿಯವರಿಗೆ ಈ ಶಿವರಾತ್ರಿ ಹಣಕಾಸಿನ ಚಿಂತೆಗಳಿಗೆ ಬ್ರೇಕ್ ಹಾಕುವ ದಿನ. ಗಜಕೇಸರಿ ಯೋಗದಿಂದ ಬುದ್ಧಿವಂತ ನಿರ್ಧಾರಗಳಿಂದ ಲಾಭ ಗಳಿಸುತ್ತೀರಿ. ಉದ್ಯೋಗದಲ್ಲಿ ಹೊಸ ಅವಕಾಶ, ವಿದೇಶ ಸಂಪರ್ಕ, ಹೆಚ್ಚುವರಿ ಆದಾಯದ ಮೂಲ ಸಿಗುತ್ತದೆ. ಸಿದ್ಧಿಯೋಗದಿಂದ ನಿಮ್ಮ ಪರಿಶ್ರಮಕ್ಕೆ ತಕ್ಷಣ ಫಲ ಸಿಗುತ್ತದೆ. ಆರೋಗ್ಯ ಹಾಗೂ ಮನಸ್ಸಿನ ಶಾಂತಿ ಎರಡೂ ಸುಧಾರಣೆ ಆಗುತ್ತದೆ. ಶಿವರಾತ್ರಿ ದಿನ ಅನ್ನದಾನ ಅಥವಾ ಬಡವರಿಗೆ ಸಹಾಯ ಮಾಡಿದರೆ ಕುಬೇರರ ಅನುಗ್ರಹ ಶಾಶ್ವತವಾಗಿ ಸಿಗುತ್ತದೆ. ಮತ್ತು ಧನಸ್ಸು ರಾಶಿಯವರಿಗೆ ಈ ದಿನ ಭಾಗ್ಯೋದಯದ ದಿನ ಅಂದರೆ ತಪ್ಪಾಗುವುದಿಲ್ಲ. ಗಜಕೇಸರಿ ಯೋಗದ ಗುರುಬಲ ತುಂಬ ಶಕ್ತಿಯಾಗಿ ಕೆಲಸ ಮಾಡುತ್ತದೆ. ಹಣಕಾಸು, ಶಿಕ್ಷಣ, ಕಾನೂನು, ಸಲಹೆ ಕ್ಷೇತ್ರದಲ್ಲಿ ಭಾರೀ ಲಾಭ ಸಿಗುವಂಥ ಸಾಧ್ಯತೆ ಇರುತ್ತದೆ. ಮತ್ತು ಸಿದ್ಧಿಯೋಗ ನಿಮ್ಮ ಆಲೋಚನೆಗಳನ್ನು ಕಾರ್ಯರೂಪಕ್ಕೆ ತರುತ್ತದೆ. ಬಹುದಿನಗಳಿಂದ ಹಠಕ್ಕಿದ್ದ ಕೆಲಸಗಳು ಮುನ್ನಡೆಯುತ್ತವೆ. ಶಿವನಿಗೆ ಕೇಸರಿ ಮಿಶ್ರಿತ ಹಾಲು ಅರ್ಪಿಸಿದರೆ ಆರ್ಥಿಕ ಸ್ಥಿತಿ ಬಹಳ ವೇಗವಾಗಿ ಬದಲಾಗುತ್ತದೆ. ಒಟ್ಟಾರೆಯಾಗಿ ಧನಸ್ಸು ರಾಶಿಯವರಿಗೆ ಈ ಶಿವರಾತ್ರಿಯ ಪ್ರಭಾವದಿಂದ ಹಣಕಾಸಿನ ಸುರಿಮಳೆಯೇ ಸುರಿಸಲಿದೆ. ಹಾಗೂ ಕುಂಭರಾಶಿಯವರಿಗೆ ಮಹಾಶಿವರಾತ್ರಿ ಜೀವನದ ದಿಕ್ಕು ಬದಲಾಯಿಸುವ ದಿನ. ಗಜಕೇಸರಿ ಯೋಗದಿಂದ ಸಾಮಾಜಿಕ ಸ್ಥಾನಮಾನ, ಹೆಸರು, ಹಣ ಎಲ್ಲವೂ ಹೆಚ್ಚಾಗುತ್ತದೆ. ಹೊಸ ಆವಿಷ್ಕಾರ, ಹೊಸ ವ್ಯವಹಾರ ಆರಂಭಕ್ಕೆ ಇದು ಅತ್ಯುತ್ತಮ ಸಮಯ. ಸಿದ್ಧಿಯೋಗದಿಂದ ನಿಮ್ಮ ಕನಸುಗಳು ಸಾಕಾರವಾಗುತ್ತವೆ. ಶಿವರಾತ್ರಿ ರಾತ್ರಿ ಶಿವನ ಧ್ಯಾನ ಮಾಡಿದರೆ ಹಣದ ಹರಿವು ಅಚ್ಚರಿಯ ರೀತಿಯಲ್ಲಿ ಶುರುವಾಗುತ್ತದೆ. ಹಳೆಯ ಸಮಸ್ಯೆಗಳು ಕರಗುತ್ತವೆ. ಅದೃಷ್ಟದ ಬಾಗಿಲು ತೆರೆಯುತ್ತದೆ. ಒಟ್ಟಿನಲ್ಲಿ ಕುಂಭರಾಶಿಯವರಿಗೆ ಅದೃಷ್ಟವೂ ಅದೃಷ್ಟ. ಮತ್ತು ಮೀನರಾಶಿಯವರಿಗೆ ಶಿವನ ಸಂಪೂರ್ಣ ಆಶೀರ್ವಾದ ಸಿಗುವ ದಿನ. ಏಕೆಂದರೆ ಗಜಕೇಸರಿ ಯೋಗದಿಂದ ಆಧ್ಯಾತ್ಮಿಕತೆ ಜೊತೆಗೆ ಭೌತಿಕ ಸುಖವೂ ಲಭಿಸುತ್ತದೆ. ಹಣದ ಕೊರತೆ ಇದ್ದರೆ ಅದು ಶಾಶ್ವತವಾಗಿ ದೂರವಾಗುವ ಸೂಚನೆ. ಸಿದ್ಧಿಯೋಗ ನಿಮ್ಮ ಮನಸ್ಸಿನ ಪ್ರಾರ್ಥನೆಗಳಿಗೆ ಉತ್ತರ ಕೊಡುತ್ತದೆ. ಉದ್ಯೋಗ, ವ್ಯಾಪಾರ ಎರಡರಲ್ಲೂ ಸ್ಥಿರತೆ ಬರುತ್ತದೆ. ಶಿವರಾತ್ರಿ ದಿನ ಉಪವಾಸ ಮತ್ತು ಜಪ ಮಾಡಿದರೆ ಜೀವನದಲ್ಲಿ ಎಂದಿಗೂ ಹಣದ ಸಂಕಷ್ಟ ಎದುರಾಗುವುದಿಲ್ಲ. ಮೀನರಾಶಿಯವರಿಗಂತೂ ಅದೃಷ್ಟವೂ ಅದೃಷ್ಟ. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಸಾಧ್ಯವಾದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ. ನೀವು ಶೇರ್ ಮಾಡುವುದರಿಂದ ನಿಮ್ಮಿಂದ ಅವರಿಗೆ ಉಪಯೋಗ ಆಗಬಹುದು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ HK TV ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದ.